ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಪ್ರಕರಣಗಳನ್ನು ಪೋಷಕರ ವಶಕ್ಕೆ ನೀಡಲಾಗಿದೆ ಸರ್. 32 ಮಕ್ಕಳನ್ನು ಬಾಲಮಂದಿರಗಳಿಗೆ ದಾಖಲು ಮಾಡಲಾಗಿದೆ ಸರ್. 6 ಮಕ್ಕಳು ಅಂದರೆ ಕರ್ನಾಟಕ ವಿಧಾನ ಮಂಡಲದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಸಭೆಗೆ ತಪ್ಪು ಮಾಹಿತಿ ನೀಡಿದ್ದಕ್ಕೆ ರಾಯಚೂರು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗೆ ಕಾರಣ ಕೇಳಿ ನೋಟಿಸ್ ಜಾರಿಗೆ ವಿಧಾನಸಭಾ ಸದಸ್ಯರು ಆಗಿರುವ ಕರ್ನಾಟಕ ವಿಧಾನ ಮಂಡಲದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರಾದ NH ಕೋನರೆಡ್ಡಿ ಅವರು ಸೂಚನೆ ನೀಡಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಹಾಗೂ ಇನ್ನಿತರ ಇಲಾಖೆಗಳ ಎಲ್ಲ ಯೋಜನೆಗಳ ಹಾಗೂ ಕಾರ್ಯಕ್ರಮಗಳ ಬಗ್ಗೆ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಅಕ್ಟೋಬರ್ 10ರಂದು ನಡೆದ ಸಭೆಯಲ್ಲಿ ಮೊದಲಿಗೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಕಾರ್ಯಕ್ರಮಗಳ ಪರಿಶೀಲನೆ ನಡೆಯಿತು. ಮಕ್ಕಳ ಕಲ್ಯಾಣ ಸಮಿತಿಯು 84 ಪ್ರಕರಣಗಳಲ್ಲಿ 66 ಪ್ರಕರಣಗಳನ್ನು ವಿಲೆಗೊಳಿಸಿ 18 ಪ್ರಕರಣಗಳು ಬಾಕಿ ಇರುತ್ತವೆ ಎಂದು ಸಮಿತಿಗೆ ನೀಡಿದ ಬುಕಲೆಟ್ನಲ್ಲಿ ದಾಖಲಿಸಿದರು. ಆದರೆ PPTನಲ್ಲಿ ಬೇರೆ ಅಂಕಿಅಂಶಗಳನ್ನು ತೋರಿಸುತ್ತೀರಿ ಎಂದು ಅಧ್ಯಕ್ಷರು ಪ್ರಶ್ನಿಸಿದರು. ವಾರದ ತರಬೇತಿ ಮುಗಿಸಿ ಸಭೆಗೆ ಆಗಮಿಸಿದ್ದರಿಂದ PPT ಎಷ್ಟೇ ಸರಿಪಡಿಸಿದ್ದೇವೆ, ಬುಕ್ಲೆಟ್ನಲ್ಲಿ ತಿದ್ದುಪಡಿ ಮಾಡಿರುವುದಿಲ್ಲ, ತಪ್ಪಾಗಿದೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿ ಪ್ರತಿಕ್ರಿಯಿಸಿದರು. ಸಭೆಯಲ್ಲಿ ಚರ್ಚಿಸುವ ಪ್ರತಿಯೊಂದು ವಿಷಯವೂ ಕಡಿತಕ್ಕೆ ಹೋಗುವ ಮಹತ್ವದ ವಿಧಾನಮಂಡಲದ ಸದಸ್ಯರ ಸಮಿತಿ ಸಭೆಗೆ ಹೀಗೆ ತಪ್ಪು ಮಾಹಿತಿ ನೀಡಿದರೆ ಹೇಗೆ, ಅಧಿಕಾರಿಯಾಗಿ ಸರಿಯಾಗಿ ಮಾಹಿತಿ ನೀಡಬೇಕು ಎನ್ನುವ ಜವಾಬ್ದಾರಿ ಬೇಡವಾ ಎಂದು ಶಾಸಕರು ಮತ್ತು ಸಮಿತಿಯ ಸದಸ್ಯರಾದ ಶರಣಗೌಡ ಕಂದಕೂರು ಹಾಗೂ ಕರ್ಯಮ್ಮ ಜಿ ನಾಯಕ ಅವರು ಅಧಿಕಾರಿಗೆ ತಾರೇಟೆ ತೆಗೆದುಕೊಂಡರು. ಮಹಿಳೆಯರಿಗೆ ದೌರ್ಜನ್ಯಗಳಾಗ್ಬೋದು ಅಥವಾ ಮಕ್ಕಳಿಗೆ ನಡೀತಕ್ಕಂಥ ದೌರ್ಜನ್ಯಗಳಾಗ್ಬೋದು, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಸಿಗದೇ ಇದ್ದಾಗ ನಮ್ಮಲ್ಲಿ ಏನಂದ್ರೆ ಇಲಿಟ್ರಸಿ ಜಾಸ್ತಿ ಅರಿವು ಮೂಡಿಸಲು ಜನಜಾಗೃತಿ ಕಾರ್ಯಕ್ರಮಗಳನ್ನು ಹೆಚ್ಚಿಸಬೇಕು ಎಂದು ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಸಮಿತಿಗೆ ಸೂಚನೆ ನೀಡಿದ್ದಾರೆ. ಈ ಬಗ್ಗೆ ವಿಧಾನ ಮಂಡಲದ ಸದಸ್ಯರನ್ನೊಳಗೊಂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯು ರಾಜ್ಯದ ವಿವಿಧೆಡೆ ಸಂಚರಿಸಿ ಆಯಾ ಇಲಾಖೆಗಳ ಕಾರ್ಯಕ್ರಮಗಳ ಯೋಜನೆಗಳ ಬಗ್ಗೆ ಗಂಭೀರ ಪರಿಶೀಲನೆ ನಡೆಸುತ್ತಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕಾರ್ಮಿಕ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳಿಂದ ಹೆಚ್ಚಿನ ರೀತಿಯಲ್ಲಿ ಜಾಗೃತಿ ಕಾರ್ಯಕ್ರಮಗಳು ನಡೆದು ಬಾಲ್ಯ ವಿವಾಹ, ಪೋಕ್ಸೋ, ಬಾಲಗರ್ಭಿಣಿಯರ ಪ್ರಕರಣಗಳು ಶೂನ್ಯಕ್ಕಿಳಿಯಬೇಕು ಎಂಬುದು ಸಮಿತಿಯ ಆಶಯವಾಗಿದೆ ಎಂದು ಸಮಿತಿಯ ಅಧ್ಯಕ್ಷರು ಅಧಿಕಾರಿಗಳಿಗೆ ಅವರ ಜವಾಬ್ದಾರಿಯ ಬಗ್ಗೆ ಮನವರಿಕೆ ಮಾಡಿದರು. ನಮ್ದೇ ಆದಂತ ಜವಾಬ್ದಾರಿ ಇದೆ. ಆ ಜವಾಬ್ದಾರಿದಾಗ ಏನಂತಂದ್ರೆ ನೀವು ಕೆಲಸ ಮಾಡದೇ ಇದ್ರೆ ನಮ್ಮ ಅಧ್ಯಕ್ಷರು ಒಳ್ಳೆಯವರಿದ್ದಾರೆ, ಬಟ್ ಸರ್ಕಾರಕ್ಕೆ ನೀವು ಮಾಹಿತಿ ಕೊಟ್ರೆ ಅವ್ರು ಕೆಟ್ಟದನ್ನ ಮಾಡೋದಕ್ಕೆ ಅನಿವಾರ್ಯ ಮಾಡಬೇಡ್ರಿ ದಯಮಾಡಿ. ನಾವು ಕಾಲಿದ್ವಿ, ರಾಯಚೂರು ಜಿಲ್ಲಾ ಮಟ್ಟದ ಅಧಿಕಾರಿಗಳು ನೀವು ಬಿಜಿ ಇದ್ರೆ ನಾವು ಕಾಲಿದ್ವಿ. ದಿಸ್ ಇಸ್ ನಾಟ್ ಫೇರ್ ಆನ್ಸರ್. ಯು ಶುಡ್ ಇಶ್ಯೂ ನೋಟಿಸ್ ಅಂಡ್ ಎಕ್ಸ್ಪ್ಲೇನ್ ತಗೋಬೇಕು. ಆಮೇಲೆ ನಾನು ಈಗ ಹೇಳ್ತಾ ಇದ್ದೀನಿ ನೋಡಿ, ಈ ಮುಂದೆ ನಡೀತಕ್ಕಂಥ ಸಭೆಯಲ್ಲಿ ನೀವು ಯಾರಾದ್ರೂ ತಪ್ಪು ಮಾಹಿತಿ ಕೊಟ್ರೆ ಕೊಪ್ಪಳದಾಗ ನೋಟಿಸ್ ಇಶ್ಯೂ ಆಗ್ಯದ, ರಾಯಚೂರದ ಫಸ್ಟ್ ಪರ್ಸನ್ ನೋಟಿಸ್ ಇಶ್ಯೂ ಆಗ್ತದೆ. ನೀವು ರಾಂಗ್ ಇನ್ಫಾರ್ಮೇಶನ್ ಸಂಜೆವರೆಗೂ ನಮ್ಗೆ ಏನಾದ್ರು ಕೊಟ್ರೆ ಇದಕ್ಕಿಂತ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಾಗುತ್ತೆ. ಆ ಕಮಿಟಿ ಪವರ್ ತೋರಿಸ್ಬೇಕಾಗುತ್ತೆ. ಮಾತಾಡ್ತಾರೆ ಅರ್ಥ ಆಯ್ತು ಮಾತಾಡ್ತಾ ಇದ್ದೀರಾ. ಒಂದು ವರ್ಷದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಲ್ವಾ, ಒಂದು ವಾರದಲ್ಲಿ ಟ್ರೈನಿಂಗ್ ಹೋದ್ರೆ ಅದಕ್ಕೊಂದು ಕಾರಣ ಹೇಳ್ತೀರ. ನಿಮ್ಮನ್ನ ನಾಚಿಕೆ ಆಗ್ಬೇಕು, ನಿಮ್ ಡೆಸಿಗ್ನೇಷನ್ ನಾಚಿಕೆ ಆಗ್ಬೇಕು. ಏನ್ ತಿಳ್ಕೊಂಡು ಮಾತಾಡ್ತಾ ಇದ್ದೀರ? ವಾಟ್ ಯು ಮೀನ್? ಜವಾಬ್ದಾರಿ ಸಾಧಿಲ್ಲ ನೀವು. ಯಾವ ರೀತಿ ನಡ್ಕೋಬೇಕು ಸಭೆಯಲ್ಲಿ? ನೀವು 1 ವೀಕ್ ನೀವು ಹೋಗ್ಬಿಟ್ಟು ಟ್ರೈನಿಂಗ್ ಹೊಟ್ಟೋಗ್ಬಿಟ್ಟು ಅಲ್ಲಿಗೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಹೋಯ್ತು ಅಂತಾನ, ನಿಮ್ ಇಲಾಖೆನ ಹೋಯ್ತು ಅಂತಾನ, ನಿಮ್ಮ ಕಾರ್ಯವೈಖರಿ ಮುಚ್ಚಿಬಿಟ್ರೆ ಅಂತ ಹೇಳ ಎಷ್ಟು ಜನ ಮಾತಾಡ್ತಾ ಇದ್ರ ನೀವು? ನಿಮ್ ಟ್ರೈನಿಂಗ್ ನಮ್ ಸಭೆ ಸಂಬಂಧ ಏನು? ಇಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ವರ್ಕ್, ಇಟ್ ಇಸ್ ಅ ಪಾರ್ಟ್ ಆಫ್ ಯುವರ್ ಸರ್ವಿಸ್. ಯಾವ ರೀತಿ ಮಾತಾಡ್ತೀರ ನೀವು? ನಿಮ್ಮಿಂದನೇ ಇಲಾಖೆ ಇದೆ ಅಂತ ನೀವು ದೀಪ ಹಾಕ್ಬೇಕು ಮತ್ತೆ ದೀಪ ಮುಚ್ಕೊಂಡು ಹೋಗ್ಬೇಕಂತಾನ? ಸರಿಯಾಗಿ ವರ್ತನೆ ಕಳ್ಕೊಳ್ಳಿ. ಹೇಳಿ, ನಿಮ್ಮಲ್ಲಿ ಎಷ್ಟು ಮಕ್ಕಳಿದ್ದಾರೆ? ನಿಮ್ಮಲ್ಲಿ ಬಾಲಕಿಯರ ಬಾಲ ವಿವಾಹ ಮತ್ತು
ಎಷ್ಟು ಜನ ಬಾಲ್ಯ ವಿವಾಹದಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಬೇರೆ ಬೇರೆ ಯಾವ್ದಾದ್ರು ಫೋಕ್ಸೋದಲ್ಲಿ ಎಷ್ಟಿದ್ದಾರೆ, ಬೇರೆ ಬೇರೆ ಯಾವ್ಯಾವ ಪ್ರಕರಣದಲ್ಲಿ ಯಾವ್ಯಾವ ಮಕ್ಕಳು ನಿಮ್ಮಲ್ಲಿದ್ದಾರೆ ಪೋಷಕ ಮತ್ತು ರಕ್ಷಣೆ ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳು ಮೇಜರ್ ಆಗಿದ್ದಾರೆ. ಹೇಳಿ, ಎಷ್ಟೆಷ್ಟು ನಂಬರ್ಸ್ ಇದ್ದಾರೆ, ಏನ್ ಕ್ರಮ ತಗೊಂಡಿದ್ದೀರಾ? ಅವ್ರಿಗೆ ಅಲ್ಲಿ ಪುನರ್ವಸತಿ ಕಲ್ಪಿಸಿ ಮತ್ತು ಶಿಕ್ಷಣವನ್ನು ಮುಂದುವರ್ಸಕ್ಕ ಅವಕಾಶ ಮಾಡಿ ವ್ಯವಸ್ಥೆ ಇದೆ ಸರ್. ಹೇಳಿ, ಅಲ್ಲಿ ಯಾರು ಬಾಲ್ ಮಂದಿರ ಇನ್ಚಾರ್ಜ್ ಯಾರು, ಹೆಣ್ಮಕ್ಳು ಇನ್ಚಾರ್ಜ್ ಯಾರು? ಅಧೀಕ್ಷಕರು ಭಾರತಿ ಅಂತ ಇದ್ದಾರೆ ಸರ್. ಯಾರಿದ್ದಾರೆ ಬಂದಿದ್ದಾರೆ? ಹೇಳ, ಹೆಣ್ಮಕ್ಳು ಹೇಳಿ, ಯಾವ್ಯಾವ ಪ್ರಕರಣದಲ್ಲಿ ಮಕ್ಕಳು ನಿಮ್ಮ ಹತ್ರ ಬಂದಿದ್ದಾರೆ? ಪೋಕ್ಸೋದಲ್ಲಿ ಬಂದಂತ ಮಕ್ಕಳು ಎಷ್ಟು ವರ್ಷ ಮಕ್ಕಳುಗಳು? ಬಿಲೋ 18. ಎಷ್ಟು ವರ್ಷ ಆಯ್ತು ಬಂದು? ಅಷ್ಟೇನೆ. ಎಷ್ಟು ವರ್ಷ ನೋಡಿ, ಅದು ನಾವೇ ಹಾಕ್ಬೇಕು. ಕರ್ನಾಟಕ ಕೊಟ್ಟು ನಾವು ಕಟ್ತೀನಿ ಏನ್ ಸಿಸ್ಟಮ್ ಇದು ಏನ್ ತಾನ ಇಲ್ಲ ಸರ್, ಅದು ಸಾರ್ ಹೇಳಲ್ಲ ಸಾಗೇನಿಲ್ಲ. ಬರ್ಲಿಲ್ಲ ಅಂತ ಹೇಳಿ ಅಲ್ಲ, ಅದು ರೇಟ್ ಅಂತ ಹೇಳಿ ಸರ್, ರೇಟ್ ಅಂತ ಹೇಳಿ. ಇದು ಕ್ಲಾರಿಟಿ ಕೊಡಿ. ಇದು 10% ನೀವು ಹಾಕಿರಿ, ಹಾಂ ಸರ್. 10% ಇದ್ದು ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಥವಾ ಏನಂದ್ರೆ ನಿಮ್ದು ಪ್ರಿಂಟಿಂಗ್ ಅಲ್ಲಿ ಮಿಸ್ಟೇಕ್ ಆಗಿದೆ? ಸರ್ ಇದು 10.1 ಏನಿದೆ ಸರ್ ರೇಟ್ ಸರ್, ಇದು per 1000 ಸರ್. per 1000 ಅಂದ್ರೆ ಆಲ್ಮೋಸ್ಟ್ 1% ಆಗುತ್ತೆ. 1%. ಹೌದು ಸರ್. ಮಕ್ಕಳದ್ದು ಏನು ಅಂತಂದ್ರೆ ಹುಟ್ಟಿನ ಸಾಯ್ತಕ್ಕಂಥದ್ದು 1% ಇದೆ. ಹುಟ್ಟಿದ ಮೇಲೆ ಸರ್ ನಿರ್ಜೀವ ಜನನ ಸರ್. ಹಾ, ಅದೇ ಸರ್. ಮತ್ತೆ ಏನ್ ಕಾರಣ ಸರ್ ಅಷ್ಟೆಲ್ಲ ಸಾಕಷ್ಟು ಕಾರಣಗಳಿರ್ತವೆ ಮೇಡಮ್. ಸಾಕಷ್ಟು ಕಾರಣ ಅಂದ್ರೆ ಸರ್ ಅದೇ ಈಗ ಮದರ್ ಸೈಡ್ ರೀಸನ್ಸ್ ಅಂತ ಹೇಳ್ತೀವಿ ಸರ್. ಸಮಟೈಮ್ಸ್ ಏನಾಗುತ್ತೆ, ಪ್ಲಾಸೆಂಟಲ್ ಇನ್ಸಫಿಷಿಯನ್ಸಿ ಅಂತ ಹೇಳಿ ರಕ್ತ ಪರಿಚಲನೆ ಸರಿಯಾಗಿ ಆಗಲ್ಲ, ಮಗು ಸರಿಯಾಗಿ ರಕ್ತ ಇರುತ್ತೆ, ತೂಕ ಅಥವಾ ಅದು ಸರಿಯಾಗಿ ಜಿಲ್ಲಾಧಿಕಾರಿಗಳಿಗೆ ತಪ್ಪು ಮಾಹಿತಿ ಕೊಟ್ಟು ಮತ್ತು ಅಧ್ಯಕ್ಷರಿಗೆ ಕೇಳಿದಾಗ ಏನ್ ಗೊತ್ತಂದ್ರೆ ಅವರ ಒಂದು ವರ್ತನೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ರು ಜಿಲ್ಲಾಧಿಕಾರಿಗಳು. ಅಲ್ಲ, ನೀವು ಅಂತ ಇರುತ್ತೆ ಸರ್. ಫಸ್ಟ್ ಕ್ಲಾಸ್ ಈಗ ಉಳಿದ ರಾಯಚೂರು ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದೆ. ಸಿರುವಾರ ಪಟ್ಟಣದಲ್ಲೂ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿದ್ದು ಮಕ್ಕಳು, ವೃದ್ಧರು, ಜನಸಾಮಾನ್ಯರು ಓಡಾಡುವುದೇ ಸಮಸ್ಯೆಯಾಗಿದೆ. ಪಟ್ಟಣದ ಗಲ್ಲಿಗಳಲ್ಲಿ 50-60 ಗುಂಪುಗಳ ಬೀದಿ ನಾಯಿಗಳು ರಾತ್ರಿ ಇಡೀ ಓಡಾಡುತ್ತಿರುತ್ತವೆ. ಬೆಳಗಿನ ಜಾವ ವೃದ್ಧರು, ಯುವಕರು, ಮಹಿಳೆಯರು ಸೇರಿದಂತೆ ಹಲವಾರು ವಾಕಿಂಗ್ ಹೋದಾಗ ಎಲ್ಲಿ ದಾಳಿ ಮಾಡುತ್ತವೆ ಎಂಬ ಭಯದಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮಾಹಿತಿ ಇದ್ದರೂ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಇದೀಗ ಶಾಲೆಗಳು ರಜೆ ಇದ್ದರೂ ಚಿಕ್ಕ ಮಕ್ಕಳು ಹೊರಗಡೆ ಬರದಂತೆ ಆಗಿದೆ. ಮಕ್ಕಳನ್ನು ಹೊರಗಡೆ ಬಿಟ್ಟರೆ ಎಲ್ಲಿ ಬೀದಿ ನಾಯಿಗಳು ದಾಳಿ ಮಾಡುತ್ತವೆ ಎಂಬ ಭಯದಲ್ಲಿ ಇದ್ದಾರೆ. ಪೋಷಕರು, ಸಂಬಂಧಪಟ್ಟ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಈ ಬಗ್ಗೆ ಕ್ರಮ ಕೈಗೊಂಡು ಬೀದಿ ನಾಯಿಗಳನ್ನು ಬೇರೆಡೆ ಸಾಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕಿದೆ ಎಂಬುದು ಪಟ್ಟಣವಾಸಿಗಳ ಒತ್ತಾಯವಾಗಿದೆ. ತಾಲೂಕಿನ ಗಿಲಸ್ಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಜಮೀನು ಕಬಳಿಕೆ ಅಕ್ರಮ ನಿವೇಶನ ಮಾಡಿ ಬಾಡಿಗೆ ರೂಪದಲ್ಲಿ ಹಣ ವಸೂಲು ಮಾಡುವ ಮೂಲಕ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಪಂಚಾಯಿತಿ ಅಧ್ಯಕ್ಷರಾದ ಮಲ್ಲೇಶ್ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸಾಮಾಜಿಕ ಕಾರ್ಯಕರ್ತರು ಅಂಬಾಜಿರಾವ್ ಮೈದರಕರ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಗಿಲಸ್ಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 75ರಲ್ಲಿರುವ ಜಮೀನು ಸರ್ಕಾರಿ ಜಮೀನು ಎಂದು ಪಹಣಿಯಲ್ಲಿ ಸ್ಪಷ್ಟವಾಗಿ ನಮೂದಿಸಲಾಗಿದೆ. ಈ ಸರ್ಕಾರಿ ಜಮೀನಿನ ಮೇಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯಾದ ಮಹಾದೇವಿ ಅವರ ಗಂಡ ಮಲ್ಲೇಶ್ ಹಾಗೂ ಅವರ ಸಂಬಂಧಿಕರು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಅನಧಿಕೃತವಾಗಿ ಕಟ್ಟಡ ಮತ್ತು ಮಳಿಗೆಗಳು ನಿರ್ಮಿಸಿ ಬಾಡಿಗೆ ನೀಡಿ ಖಾಸಗಿ ಲಾಭ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಬಗ್ಗೆ ಗಂಭೀರ ಆರೋಪಗಳು ಹೊರಹೊಮ್ಮಿವೆ. ಮಲ್ಲೇಶ್ ಅವರು ಸುಮಾರು 5ರಿಂದ 6 ಮನೆಗಳು ಹಾಗೂ 4ರಿಂದ 6 ಮಳಿಗೆಗಳು ನಿರ್ಮಿಸಿ ಪ್ರತಿ ತಿಂಗಳು 75,000ರಿಂದ 1 ಲಕ್ಷವರೆಗೆ ಬಾಡಿಗೆ ರೂಪದಲ್ಲಿ ಹಣ ಸಂಗ್ರಹಿಸುತ್ತಿದ್ದಾರೆ. ಆದರೆ ಈ ಹಣವನ್ನು ಗ್ರಾಮ ಪಂಚಾಯಿತಿ ಖಜಾನೆಗೆ ಜಮಾ ಮಾಡದೆ ವೈಯಕ್ತಿಕ ಉದ್ದೇಶಕ್ಕಾಗಿ ಬಳಕೆ ಮಾಡುತ್ತಿದ್ದಾರೆ ಎಂದು ಸ್ಥಳೀಯರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು.
ಅದು ಆದ್ಮೇಲೆ ಪಶುಸಂಗೋಪನಾ ಇಲಾಖೆ ಈ ರೀತಿ ಹತ್ತು ಮುಂದೆ ಕೊಟ್ಟಿದ್ದಾರೆ. ಇವ್ರು ಏನ್ ಮಾಡಿದ್ದಾರೆ, ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅವರು ಗಂಡಾಮಕ್ಕೆ ಸಂಬಂಧಿಸಿದ ಅವ್ರ ಸ್ವಂತ ಒಂದು 7-8 ಮನೆಗಳು, ಒಂದು 7-8 ಕಾಂಪ್ಲೆಕ್ಸ್ಗಳು ಮಾಡಿಕೊಂಡು ರೆಂಟಿಗೆ ಕೊಟ್ಟು ರೆಂಟ್ ತಿಂದಿದ್ದಾರೆ. ಕನಿಷ್ಠ ಅಂದರೆ ಒಂದೊಂದಕ್ಕೆ ಒಂದು 10,000 8,000 ಈ ರೀತಿ ಮಾಡಿಕೊಂಡು ಎಲ್ಲ ಅದು ವಸತಿ ರಹಿತವಾಗಿದ್ದರೆ ನಾವು ಖುಷಿ ಪಡ್ತೀವಿ ಸರ್. ಇನ್ನೊಂದೇನು, ನಿನ್ನೆ ನಾನು ಅಲ್ಲಿ ಹೋದಾಗ ಗ್ರಾಮ ಪಂಚಾಯತ್ ಬಿಲ್ ಕಲೆಕ್ಟರ್ ಅವರು ಡಿಸ್ಕಸ್ ಮಾಡಿದ್ದೀನಿ, ಕಂಪ್ಯೂಟರ್ ಆಪರೇಟರ್ ಮಾಡಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ. ಹೌದು ಸರ್, ಆಗ್ತಾ ಇದೆ, ಅಧ್ಯಕ್ಷ ಇದ್ದಾರೆ ಅವರು, ಏನು ಹೇಳಕ್ಕೆ ಬರಲ್ಲ, ನಾವು ಇಲ್ಲ ನಂತರ ನಮಗೆ ವಾಪಸ್ ಹೆಂಗೆ ಬೇಕಾಗಿ ಮಾತಾಡ್ತಾರೆ, ನಾವು ಏನು ಮಾಡೋಕ್ಕೆ ಬರಲ್ಲ. ಸೊ ವಿಡಿಯೋ ಮಾಡೋ ಟೈಮಲ್ಲಿ ಕೂಡ ಸರ್ ವಿಡಿಯೋಗೆ ಫೋನ್ ಮಾಡಿದೆ ಸರ್. ವಿಡಿಯೋ ಅವರು ಫೋನ್ ರಿಸೀವ್ ಮಾಡಿಲ್ಲ ಅವರು. ಈ ಥರ 3 ಪಾಣಿ ಇದೆ ಸರ್. 3 ಪಾಣಿಯಲ್ಲಿ ಕೂಡ ಸರ್ಕಾರಿ ಭೂಮಿ ಅಂತಾನೆ ಇದೆ, 30 ಎಕರೆ ಜಮೀನು ಸರ್. ಸರ್ವೆ ನಂಬರ್ 75-75. ಸೊ ಈ ರೀತಿ ಮಾಡಿ ಯಾರು ಅಲ್ಲಿ ಮೆಂಬರ್ಗಳು ಬಿಟ್ಟಾಗಿ ಸರ್ ನಿಮಗೆ, ಅವ್ರನ್ನೂ ಅದೇ ಹೇಳ್ತಾ ಇದ್ದಾರೆ, ಏನು ಮಾಡೋದು ಬರಲ್ಲಪ್ಪ, ನಾವು ಈ ಜಾಸ್ತಿ ಆಗುತ್ತೆ ನಮ್ಮ ಮೇಲೆ ಬರ್ತಾರೆ ಅವರು. ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ನಾವು ಓರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆರಿಗೆ ತಹಸೀಲ್ದಾರ್ಗೆ ಎಲ್ಲರಿಗೂ ಕೊಟ್ಟಿದ್ದೀವಿ, ಯಾರೇ ಆಕ್ಷನ್ ತಗೊಳ್ತಾ ಇಲ್ಲ. ಈಗ ಮತ್ತೆ ಇನ್ನೊಂದ್ಸಲ ಕಂಪ್ಲೇಂಟ್ ಕೊಟ್ಟಿದೆ ಸರ್, ತಹಸೀಲ್ದಾರ್ ನಿಮಗೆ ಹಾಕ್ತೀನಿ ಸರ್. ಗಿಲಸಿದ್ದೂರು ಚರ್ಚ್ ಇದೆಯಲ್ಲ ಸರ್, ಇಲ್ಲ ಚೆಕ್ ಪೋಸ್ಟ್ ಬರ್ತಾರ ಸರ್, ಪೂರ ಎಂದಾಗಿ ಗ್ರಾಮ ಪಂಚಾಯತ್ ಆಫೀಸ್ ಇದೆಯಲ್ಲ, ಅದನ್ನು 70 ಫ್ಯಾನ್ ಆಗಿ ಬರ್ತದೆ. 70 ಫ್ಯಾನ್ ಆಗಿ ಬರ್ತದೆ. ಅಲ್ಲ, ಈ 30 ಎಕರೆಗೆ ಎಷ್ಟು ಮಾಡಿರೋದು ಸರ್? ಅಲ್ಲಿ ಮಳಿಗೆಗಳು ಮೇನ್ ರೋಡನ್ನು ಸರ್ಕಾರದ ಬರ್ತದೆ. ಅಲ್ಲಿ ಟಿ ಶರ್ಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಹಾಗೂ ಅಖಿಲ ಕರ್ನಾಟಕ ಜನ ಜಾಗೃತಿ ವೇದಿಕೆ, ರಾಯಚೂರು ಜಿಲ್ಲೆ ಹಾಗೂ ಮದ್ಯಪಾನ ಸ್ವಯಂ ಮಂಡಳಿ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಜಿಲ್ಲಾ ಮಟ್ಟದ ವ್ಯಸನ ಮುಕ್ತ ಸಮಾವೇಶ ಕಾರ್ಯಕ್ರಮ ದಿನಾಂಕ 14ರಂದು ನಗರದ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಜಿಲ್ಲಾ ನಿರ್ದೇಶಕರಾದ ಮೋಹನ್ ನಾಯಕ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಾರ್ಯಕ್ರಮಕ್ಕೆ ನಗರ ಶಾಸಕರು ಸೇರಿ ಜನಪ್ರತಿನಿಧಿಗಳು ಆಗಮಿಸಲಿದ್ದಾರೆ ಎಂದರು. ವ್ಯಸನ ಮುಕ್ತ ಬಗ್ಗೆ ಜನ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದರು. ದುಷ್ಟಚಟ ಮುಕ್ತ ಸಮಾಜವನ್ನು ನಿರ್ಮಾಣ ಈವರೆಗೆ ಒಟ್ಟು 1900 ಮದ್ಯವರ್ಜನ ಶಿಬಿರವನ್ನು ನಡೆಸಲಾಗಿದ್ದು 1,19,000 ಲಕ್ಷ ಜನ ರೂಪಾಯಿ ವ್ಯಸನ ಮುಕ್ತರಾಗಿದ್ದಾರೆ. ಈ ಕಾರ್ಯಕ್ರಮದಿಂದ ಲಕ್ಷಾಂತರ ಮಂದಿ ತಮ್ಮ ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ. ಗಾಂಧೀಜಿ ಅವರ ಕನಸನ್ನು ಸಾಕಾರಗೊಳಿಸುವ ಕಾರ್ಯ ಹೊಂದಲಾಗಿದೆ ಎಂದರು. ಅದು ದುಶ್ಚಟಗಳಿಗೆ ಬಲಿಯಾಗಿ ಪಡ್ಕೊಂಡಂತ ಸಾಲ ಯಾರು ಪೀಡಿತರ ದುರ್ದೃಷ್ಟಿಗೆ ಕಚ್ಚಾಗುವುದನ್ನು ಮನಗಂಡಂತಹ ಬೀಜರು 1990ರಲ್ಲಿ ಮಧ್ಯವರ್ತಿನ ಶಿಬಿರಗಳನ್ನು ಮಾಡುವ ಮೂಲಕ ಜನರಲ್ಲಿ ಮನಪರಿವರ್ತನೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಪ್ರಾರಂಭದಲ್ಲಿ ಬೆಳ್ತಂಗಡಿ ತಾಲೂಕು 1982ರಲ್ಲಿ ಆರಂಭಗೊಂಡ ಗ್ರಾಮಾಭಿವೃದ್ಧಿ ಯೋಜನೆ 1990ರಲ್ಲಿ ಸ್ವಸಹಾಯ ಸಂಘಗಳು ಪ್ರಗತಿಪರ ಸಂಘಗಳ ಮೂಲಕ ಜನರು ಅಭಿವೃದ್ಧಿಗೆ ಪಡ್ಕೊಂಡ ಸಾಲಗಳು ವಿರೋಧ ಮಾಡಿದಾಗ ಅದರ ಮೂಲ ಕಾರಣವನ್ನು ಕಂಡುಕೊಂಡು ಜನರಲ್ಲಿ ದುಶ್ಚಟದಿಂದ ಈ ಪಡ್ಕೊಂಡ ಸಾಲಗಳು ಮಸೂದರಾಗುತ್ತವೆ ಅನ್ನೋದು ಮನಗಂಡು ಪಾಲನಿಷೇಧ ಮಾಡಿದಂತಹ ಏಕೈಕ ತಾಲೂಕು ಅಂದರೆ ಅದು ಬೆಳ್ತಂಗಡಿ ತಾಲೂಕು. ಪಾಲನಿಷೇಧ ತಾಲೂಕು 1990ರಲ್ಲಿ ಆಗಿದೆ. ಅದರ ನಂತರ ಪ್ರಾರಂಭ ಮಾಡಿದ್ದೇವೆ. ಈ ಜಾಥಾದ ಹೆಸರು ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ನ್ಯಾಯ ಸಿಗಬೇಕೆಂಬ ಉದ್ದೇಶದಿಂದ ಮೆಲ್ಟರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ವತಿಯಿಂದ ದಿನಾಂಕ 6ರಿಂದ 13ವರೆಗೆ ಕಲ್ಯಾಣ ಕರ್ನಾಟಕ ನ್ಯಾಯಪೂರ್ಣ ಅಭಿವೃದ್ಧಿ ಜಾಥಾ ಆಯೋಜಿಸಲಾಗಿದೆ ಎಂದು ನ್ಯಾಯವಾದಿ ತಾಹಿರ್ ಹುಸೇನ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈ ಜಾಥಾ ಬಳ್ಳಾರಿಯಿಂದ ಆರಂಭವಾಗಿ ಬೀದರ್ವರೆಗೆ ನಡೆಯಲಿದ್ದು, ದೇಶಕ್ಕೆ ಸ್ವತಂತ್ರ ಸಿಕ್ಕಿ 78 ವರ್ಷಗಳಾದರೂ ಕಲ್ಯಾಣ ಕರ್ನಾಟಕ ಭಾಗ ಇಂದು ರಾಜ್ಯದ ಅತ್ಯಂತ ಹಿಂದುಳಿದ ಪ್ರದೇಶವಾಗಿಯೇ ಉಳಿದಿದೆ. ಕೊಪ್ಪಳದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಲ್ಯಾಣ ಕರ್ನಾಟಕ 10 ವರ್ಷದಲ್ಲಿ 25,000 ಕೋಟಿ ಅನುದಾನ ನೀಡಿದೆ. ಕೊಪ್ಪಳದಲ್ಲಿ 3 ವರ್ಷದಲ್ಲಿ 13 ಕೋಟಿ ಅನುದಾನ ನೀಡಲಾಗಿದೆ ಎಂದು ಹೇಳಿದರು. ಆದರೆ ಈ ಭಾಗ ಮಾತ್ರ ಅಭಿವೃದ್ಧಿಯಿಂದ ವಂಚಿತಗೊಂಡಿದೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 30 ಲಕ್ಷ ಜನ ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ. ಶ್ರಮದಿಂದ ಈ ಭಾಗಕ್ಕೆ ಆಗಿದ್ದ 371 ಜೈಲೊಂದು, ತದನಂತರ ಅದರ ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ನಿಗಮವು ಕೂಡ ಆಯಿತು.
ಸರ್ಕಾರಗಳು ಸಾಮಾನ್ಯ ಬಜೆಟ್ ಅನ್ನು ಹೊರತುಪಡಿಸಿ ಪ್ರತಿ ವರ್ಷ ಈ ಭಾಗಕ್ಕೆ ವಿಶೇಷವಾದ ಅನುದಾನ ಬಜೆಟ್ ಕೂಡ ಕೊಡ್ತಾ ಇದ್ದಾರೆ. ಒಟ್ಟಾರೆ ಸರ್ಕಾರದ ಅಂಕಿಅಂಶದ ಪ್ರಕಾರ ಇಲ್ಲಿಯ ತನಕ ಒಂದು 10 ವರ್ಷದಲ್ಲಿ 25,000 ಕೋಟಿ ಹಣ ಸರ್ಕಾರ ಬಿಡುಗಡೆ ಮಾಡಿದೆ. ಇದು ಸರ್ಕಾರ ಹೇಳ್ತಾ ಇರುವಂತಹ ಅಂಕಿಅಂಶ. ಅದರ ಜೊತೆಗೆ ಇಷ್ಟೆಲ್ಲ ಹಣ ಬಿಡುಗಡೆ ಆದರೂ ಕೂಡ ನಾವು ಇವತ್ತು ಈ ಕಲ್ಯಾಣ ಕರ್ನಾಟಕ ಭಾಗದ 7 ಜಿಲ್ಲೆಗಳ ಪರಿಸ್ಥಿತಿ ನೋಡಿದಾಗ ಕೆಲವೊಂದು ಅಂಕಿಅಂಶಗಳನ್ನು ತಮ್ಮಲ್ಲಿಟ್ಟು ಅದರ ಪರಿಸ್ಥಿತಿ ನಾನು ವಿವರಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಕೊಪ್ಪಳಕ್ಕೆ ಬಂದಿದ್ರು. ಅಲ್ಲಿ ಅವರು ಘೋಷಣೆ ಮಾಡಿದರು, ನಾವು 3 ವರ್ಷದಲ್ಲಿ 13,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗೆ ನಾವು ಖರ್ಚು ಮಾಡಿದ್ದೇವೆ. ಅದೇ ರೀತಿ ತಲಾ ಆದಾಯ ಶೋಷಕದಲ್ಲಿ ಕರ್ನಾಟಕ ನಂಬರ್ 1 ಇದೆ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಏನು ತಲಾ ಆದಾಯದ ಬಗ್ಗೆ ತಾವು ಹೇಳಿದ್ರಿ, ಕರ್ನಾಟಕ ನಂಬರ್ 1 ಇದೆ ಅಂತೆ. ಬೆಂಗಳೂರಲ್ಲಿ ತಲಾ ಆದಾಯ 5.01 ಇದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1.73 ಇದೆ. ಇಷ್ಟು ದೊಡ್ಡ ವ್ಯತ್ಯಾಸ ಇಲ್ಲಿನ ತಲಾ ಆದಾಯ. ಅದೇ ರೀತಿ ಮೈಸೂರು ಭಾಗದಲ್ಲಿ 10 ಹಿಂದುಳಿದ ಜಿಲ್ಲೆಗಳಿದ್ರೆ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 29 ಹಿಂದುಳಿದ ಜಿಲ್ಲೆಗಳಿದ್ದಾರೆ, ತಾಲೂಕುಗಳು. ಅದರಲ್ಲೂ ಕೂಡ ವಿಪರ್ಯಾಸ ಅಂದ್ರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಏನಿದ್ದಾರೆ ಅವರು ಪ್ರತಿನಿಧಿಸುವ ಜೇವರ್ಗಿ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು. ಅದೇ ರೀತಿ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಹಿಂದುಳಿದ ಜಿಲ್ಲೆಗಳ ಪಟ್ಟಿಯಲ್ಲಿ ಈ ಭಾಗದ ರಾಯಚೂರು, ಯಾದಗಿರಿ ಮತ್ತು ಕಲಬುರಗಿ ಜಿಲ್ಲೆಗಳು, ಕೊಪ್ಪಳ ಜಿಲ್ಲೆಗಳು ಬರ್ತಾರೆ. ಅದೇ ರೀತಿ ಏನು ಕೈಗಾರಿಕೆಗಳು, ಇಡೀ ರಾಜ್ಯದಲ್ಲಿ 17.48 ಲಕ್ಷ ಕೈಗಾರಿಕೆಗಳು, ಸಣ್ಣ ಕೈಗಾರಿಕೆಗಳು ಇದ್ದಾವೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೇವಲ 1.96 ಲಕ್ಷ ಮಾತ್ರ, ಅಂದ್ರೆ ಕೇವಲ 11% ಈ ಭಾಗದಲ್ಲಿ ಕೈಗಾರಿಕೆಗಳಿದ್ದಾವೆ. ಅದರ ಜೊತೆಗೆ ಕೆಲಸ ಹುಡ್ಕೊಂಡು ವಲಸೆ ಹೋಗುವವರು, ಗುಳೆ ಹೋಗುವವರು ಈ ಜಿಲ್ಲಾವಾರು ನೋಡಿದಾಗ ಅವ್ರು ಎಲ್ಲರೂ ಕೂಡ ಕಲ್ಯಾಣ ಕರ್ನಾಟಕದಲ್ಲಿ 90% ಜನ ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ. ಅದೇ ರೀತಿ ಒಂದು ಅಂಕಿಅಂಶ ಪ್ರಕಾರ ಸುಮಾರು 10,000 ವಿದ್ಯಾರ್ಥಿಗಳು ಪ್ರತಿ ವರ್ಷ ಈ ಭಾಗದಿಂದ ಇಂಜಿನಿಯರಿಂಗ್ ಮುಗಿಸಿಕೊಂಡು ಬೇರೆ ಜಿಲ್ಲೆಗಳಿಗೆ, ಬೇರೆ ರಾಜ್ಯಗಳಿಗೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಮತ್ತು ಜಾಬ್ ಹುಡ್ಕೊಂಡು ಹೋಗ್ತಾರೆ. ಇನ್ನು ಅತ್ಯಂತ ಗಂಭೀರವಾದ ಪರಿಸ್ಥಿತಿ, ಈ ಭಾಗದಲ್ಲಿ ಸುಮಾರು 30 ಲಕ್ಷ ಜನ ರಕ್ತಹೀನತೆಯಿಂದ ಬಳಲ್ತಾ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚು ರಾಯಚೂರು ಜಿಲ್ಲೆ ಮತ್ತು ಯಾದಗಿರಿ ಜಿಲ್ಲೆ. ಅದೇ ರೀತಿ ಕಳೆದ 4 ವರ್ಷದ ಅವಧಿಯಲ್ಲಿ ಸುಮಾರು 9,000 ಶಿಶುಗಳು ಮತ್ತು 600 ತಾಯಂದಿರು ಪೋಷಾಂಶ ವೆಲ್ಫೇರ್ ಪಾರ್ಟಿಯಿಂದ ಆಯೋಜಿಸಿರುವ ಕಲ್ಯಾಣ ಕರ್ನಾಟಕದ ನ್ಯಾಯಪೂರ್ಣ ಅಭಿವೃದ್ಧಿ ಜಾಥಾ ರಾಯಚೂರು ನಗರಕ್ಕೆ ಆಗಮನ. ಜಿಲ್ಲೆಯ ಅಭಿವೃದ್ಧಿಗೆ ಸಚಿವರು, ಶಾಸಕರು ನಿರ್ಲಕ್ಷ್ಯ ಜನ ಜಾಗೃತರಾಗಲು ಸಲಹೆ. ರಾಯಚೂರು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದಿಂದ ಆಯೋಜಿಸಿದ ಕಲ್ಯಾಣ ಕರ್ನಾಟಕ ನ್ಯಾಯಪೂರ್ಣ ಅಭಿವೃದ್ಧಿಗಾಗಿ ಜಾಥಾ ಗುರುವಾರ ಸಂಜೆ ರಾಯಚೂರು ನಗರಕ್ಕೆ ಆಗಮಿಸಿತು. ಕಲ್ಯಾಣ ಕರ್ನಾಟಕ ಭಾಗದ ನಿರುದ್ಯೋಗ, ಗೂಳೆ ಸಮಸ್ಯೆ, ತಾಯಿ ಶಿಶು ಮರಣ, ಸರ್ಕಾರಿ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ಭರ್ತಿಗಾಗಿ ಹಾಗೂ ಈ ಭಾಗದ ಜ್ವಾಲಾಂತ ಸಮಸ್ಯೆಗಳ ಪರಿಹಾರಕ್ಕೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಜಾಥಾ ನಡೆಯಿತು. ನಗರದ ಕಾಟೆ ದರ್ವಾಜದಿಂದ ಆರಂಭವಾದ ಜಾಥಾ ಏಕ್ ಮಿನಾರ್ ಮಸೀದ್, ತಹಶೀಲ್ದಾರ್ ಕಚೇರಿ, ಕೇಂದ್ರ ಬಸ್ ನಿಲ್ದಾಣ ಮಾರ್ಗವಾಗಿ ಡಾಕ್ಟರ್ ಬಿ.ಆರ್. ವೃತ್ತದವರೆಗೆ ನಡೆಯಿತು. ಬಳಿಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಜಾಥಾದ ಬಳಿಕ ರಾಯಚೂರಿನ ಏಮ್ಸ್ ಹೋರಾಟ ಸಮಿತಿಯ ಹೋರಾಟಗಾರ ಅಶೋಕ್ ಕುಮಾರ್ ಜೈನ್ ಸಮ್ಮುಖದಲ್ಲಿ ಏಮ್ಸ್ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಬೆಂಗಳೂರು ವಿಭಾಗದಲ್ಲಿ ತಾಳ ಆದಾಯ 5.01 ಇದ್ದರೆ ಕಲ್ಯಾಣ ಕರ್ನಾಟಕದಲ್ಲಿ 1.73, ಮೈಸೂರು ವಿಭಾಗದಲ್ಲಿ 10 ಹಿಂದುಳಿದ ತಾಲೂಕುಗಳಿದ್ದರೆ ಇಲ್ಲಿ 29 ಈ ಭಾಗದಲ್ಲಿ ನಿರುದ್ಯೋಗ ಸಮಸ್ಯೆಯಿಂದ ಮಹಾನಗರಗಳಿಗೆ ಕಾರ್ಮಿಕರು ಗೂಳೆ ಹೋಗುತ್ತಿದ್ದಾರೆ. ಈ ಭಾಗಕ್ಕೆ KKRDB ಮೂಲಕ ಬಜೆಟ್ನಲ್ಲಿ 5,000 ಕೋಟಿ ಅನುದಾನ ಬಿಡುಗಡೆಯಾದರೂ ಸಮರ್ಪಕವಾಗಿ ಬಳಸಲಾಗುತ್ತಿಲ್ಲ. ಈ ಭಾಗದ ಶಾಸಕರು ಜನಪ್ರತಿನಿಧಿಗಳಿಗೆ ಅಭಿವೃದ್ಧಿಗೆ ಇಚ್ಛಾಶಕ್ತಿ ತೋರುತ್ತಿಲ್ಲ. ಜನರು ಮುಗ್ಧರಾಗಿದ್ದು ಪ್ರಶ್ನೆ ಮಾಡುವ ಮನೋಭಾವ ಬೆಳೆಸಿಕೊಳ್ಳಬೇಕು, ಇಲ್ಲದಿದ್ದರೆ ನಿಮಗೆ ಚುನಾವಣೆ ಬಂದಾಗ ಮಾತ್ರ ನೆನೆಸುತ್ತಾರೆ ಎಂದು ಹೇಳಿದರು. ಕರ್ನಾಟಕ ನಾಮಕರಣ ಮಾಡಿದರು, ಆದರೆ ಎದುರಿಗೆ ಮಾತ್ರ ಕಲ್ಯಾಣ ಕರ್ನಾಟಕ ಯಾವುದೇ ಕಲ್ಯಾಣ ಇಲ್ಲ ಅಂತಕ್ಕಂಥದನ್ನ
ಇವತ್ತು ಇವರು ಪ್ರತಿಯೊಬ್ಬರು ಈ ಭಾಗದ ನಾಗರಿಕರ ಧ್ವನಿಯಾಗಿ ಇವತ್ತು ಜಾಥಾವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗಲೂ ಇವರ ಕಾರ್ಯಕ್ರಮ ಬಹಳ ಶ್ಲಾಘನೀಯ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ. ನಿಜವಾಗಲೂ ನಿಮ್ಮ ಜಾಥಾ ಯಶಸ್ವಿ ಆಗಲಿ. ಆಳುವ ಸರ್ಕಾರಗಳ ಕಪ್ಪ ಚರ್ಮದ ಆ ಕಿವಿಯನ್ನು ಕೇರಿಯಲ್ಲಿ 25,000 ಕೋಟಿ ರೂಪಾಯಿ ಕಲ್ಯಾಣ ಕರ್ನಾಟಕಕ್ಕೆ ಬಿಡುಗಡೆಯಾಗಿ 12 ವರ್ಷಗಳಾಯಿತು. ಎಲ್ಲೋಯ್ತು ಅಂತಕ್ಕಂಥ ಇವರ ಪ್ರಶ್ನೆ. ನಿಜವಾಗಲೂ ಇದು ಕೇಳುವನೇ ಪ್ರಶ್ನೆ. ಇವತ್ತು ಯಾರು ಕೇಳ್ತಾನೆ ಇಲ್ಲ. ಏನಾಗೋಗ್ಬಿಟ್ಟಿದೆ ಅಂದ್ರೆ ಈ ಪಾರ್ಟಿಗಳು, ಈ ಸಂಘಟನೆಗಳು ಎಲ್ಲ ಒಂದೊಂದು ಅಡ್ಜಸ್ಟ್ಮೆಂಟ್ ಆಗೋಗ್ಬಿಟ್ಟಿದೆ ಅಂತಕ್ಕಂಥ ಒಂದು ಕಡೆ ಎಲ್ಲೋ ಆ ಥರ ನಮಗೆ ಅನಿಸ್ತಾ ಇದೆ. ಹೀಗಾಗಿ ಇವತ್ತು ನೋಡಿ, ನಮ್ಮ ಭಾಗದಲ್ಲಿ ಒಂದು ಏಮ್ಸ್ ಆಸ್ಪತ್ರೆಗೆ 1,246 ದಿನಗಳಿಂದ ಹೋರಾಟ ಮಾಡಬೇಕಾಗಿದೆ ನಮಗೆ. ಇವತ್ತು 1,246 ದಿನ, 3 ವರ್ಷಗಳ 4ನೇ ವರ್ಷಕ್ಕೆ ಏಮ್ಸ್ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತಿಗೂ ಕೂಡ ಯಾವ ಜನಪ್ರತಿನಿಧಿಗೂ ಯಾವುದೇ ಚಿಂತೆ ಇಲ್ಲ. ಏನ್ ಮಾಡಬೇಕು, ನಾವು ನಿಜವಾಗ್ಲೂ ಬಹಿರಂಗವಾಗಿ ಹೇಳ್ತೀವಿ. ಏನಂದ್ರೆ ಇವತ್ತು ನಮ್ಗೆ ಎಷ್ಟು ನೋವಾಗಿದೆ ಅಂದ್ರೆ, ನಮ್ಮ ಮೇಲೆ ಸ್ಥಳೀಯ ಶಾಸಕ ಕೇಸ್ ಮಾಡಿದ್ದಾನೆ. ನಾವು ಕೇಸ್ ಮಾಡಿದ್ದಾನೆ. ಮತ್ತೆ ಏನ್ ಹೇಳ್ತಾನೆ ಸ್ಥಳೀಯ ಶಾಸಕ, ಈ ವೇದಿಕೆಯನ್ನ ಕಿತ್ತಬೇಕಂತಾನೆ. ನೋಡಿ ಸ್ವಾಮಿ, ನಮ್ಗೆ ಕೋಪ ಬಂದು ಏನಾದ್ರೂ ಹೇಳಿರ್ತೀವಿ. ನಮ್ಗೆ ಏನಾದ್ರೂ ಮನೆಗೆ ಬಂದಿಲ್ಲ, ಸಾರ್ವಜನಿಕರ ಧ್ವನಿಯಾಗಿ ಇವತ್ತೊಂದು ಆಸ್ಪತ್ರೆ ಬಂದ್ರೆ ಈ ಭಾಗದಲ್ಲಿ ರೋಗಗ್ರಸ್ತ ಜಿಲ್ಲೆ ರಾಯಚೂರು, ನಮಗೆ ಏನು ಕೊಟ್ಟಿದ್ದೀರಾ? 78 ವರ್ಷಗಳಲ್ಲಿ ನಮಗೆ ಏನು ಕೊಟ್ಟಿದ್ದಾರೆ ನೀವು? ಅದೇ ಹಾರುವ ಬೂದಿ, ಆ ವಿದ್ಯುತ್ ಉತ್ಪಾದನೆ. ನಮ್ಮ ಭಾಗದ ಪರಿಸರ ಸರ್ವನಾಶ ಆಗ್ತಾ ಇದೆ. ನಮ್ಮ ನೀರು ಮಾಲಿನ್ಯಗೊಂಡಿದೆ, ಭೂಮಿ ಮಾಲಿನ್ಯಗೊಂಡಿದೆ, ಗಾಳಿ ಮಾಲಿನ್ಯಗೊಂಡಿದೆ. ಟೋಟಲ್ ಆಲ್ ಆರ್ ಪೊಲ್ಯೂಟೆಡ್. ವಾಟರ್, ಏರ್, ಲ್ಯಾಂಡ್ ಪೊಲ್ಯೂಟೆಡ್. ಇವತ್ತು 70% ವಿದ್ಯುತ್ತನ್ನು ಉತ್ಪಾದನೆ ಮಾಡಿ YTPS RTPS ಈ ರಾಜ್ಯಕ್ಕೆ ಕೊಡ್ತಾ ಇದ್ದೀವಿ. ವಿದ್ಯುತ್ ನಗರಿ ಅಂತಾರೆ. ಆದ್ರೆ ನೀವೇನು ಕೊಟ್ಟಿದ್ದೀರಾ ನಮಗೆ? ಈ ಭಾಗದಿಂದ, ರಾಯಚೂರಿಂದ ನಿಮಗೆ ಬಂಗಾರನ ಕೊಡ್ತೀವಿ, ಹಟ್ಟಿ, ಚಿನ್ನ, ಕರೆಂಟು, ಅಕ್ಕಿ, ಹತ್ತಿ. ನೀವೇನು ಕೊಟ್ಟಿದ್ದೀರಾ ಸ್ವಾಮಿ? ಏನ್ ಮಾಡ್ತೀರಾ? ಎಲ್ಲೋಯ್ತು ಕೇಂದ್ರ ಸರ್ಕಾರ? ಯಾಕೆ ಸುಮ್ಮನೆ ಕುಂತಿದೆ? ನೀವು ದೊಡ್ಡದಾಗಿ ಹೇಳ್ಬಿಡ್ತೀರಾ, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್. ಎಲ್ಲಿದೆ? ಬರೀ ಮಾತಲ್ಲಿ ಇದೆ ಅಂತಕ್ಕಂಥನ ಇವತ್ತು ನಿಮ್ಮನ್ನು ಕೇಳಬೇಕಾಗಿದೆ. ನಾವು ನಮಗೆ ಬಹಳ ನೋವಿಂದ ಹೇಳ್ತಾ ಇದ್ದೀವಿ. ವೆಲ್ಫೇರ್ ಪಾರ್ಟಿ ಇಂಡಿಯಾಗೆ ನಾನು ಒಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಮತ್ತು 20 ವರ್ಷದಿಂದ ರಾಯಚೂರಲ್ಲಿ ಹೋರಾಟ ಮಾಡ್ತಾ ಇದ್ದೀನಿ. ಹಾಗೂ ಏಮ್ಸ್ಗೆ ಇವತ್ತು 3 ವರ್ಷ ಕಳೆದು 4ನೇ ವರ್ಷ 41 ತಿಂಗಳ ಹೋರಾಟದಲ್ಲಿ ಇದ್ದು ಇವತ್ತು ನೀವು ನಮ್ಮ ಏಮ್ಸ್ ಹೋರಾಟಗಳು ಕೂಡ ವೆಲ್ಫೇರ್ ಪಾರ್ಟಿ ಇಂಡಿಯಾ ಬೆಂಬಲ ಕೊಟ್ಟಿದ್ದಾರೆ. ನಿಮಗೂ ಕೂಡ ಬೆಂಬಲ ಕೊಟ್ಟದಕ್ಕೆ ಬಹಳ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ನಿಮ್ಮ ಜಾಥಾ ಯಶಸ್ವಿ ಆಗಲಿ, ಇವತ್ತು ನಿಮ್ಮ ಬೇಡಿಕೆಗಳು ಈಡೇರಲಿ ಅಂತಕ್ಕಂಥದ್ದನ್ನ